ನನ್ನ ಮಗಳು 10th ಅಲ್ಲಿ ಪಾಸ್ ಆಗ್ಬೇಕು ಅಂತ ಒಳ್ಳೆ ಪರ್ಸೆಂಟ್ 90% ತಗೊಂಡು ಕ್ಲಿಯರ್ ಮಾಡಿದ್ಲು. ಮಕ್ಕಳು ಚೆನ್ನಾಗಿ ಓದ್ಬೇಕು, ಪಾಸ್ ಆಗ್ಬೇಕು. ದೊಡ್ಡವಳು 10th ಒಳ್ಳೆ ಮಾರ್ಕ್ಸ್ ಬರಬೇಕಿತ್ತು. ಅವಳು 80 ಮೇಲೆ ಬಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. CBSE ಬೋರ್ಡ್ ಅಲ್ಲಿ ವಾಸ್ ಆಲ್ಮೋಸ್ಟ್ 89% ಬಂದು. ಮಂಗಳವಾರದ ಮೂಲಾ ನಕ್ಷತ್ರ ಇದೆ, ಜೂನ್ 2ನೇ ತಾರೀಕು. ವಿದ್ಯಾರ್ಥಿಗಳಿಗೋಸ್ಕರವಾಗಿ ಸರಸ್ವತಿ ಯಾಗವನ್ನ ನಾವು ಶ್ರೀ ವಜ್ರಕ್ಷೇತ್ರದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ನಾವು ಈಗಾಗಲೇ ಒಂದು ಸಲ ಈ ಸರಸ್ವತಿ ಯಾಗವನ್ನು ಮಾಡಿದ್ದೀವಿ. ಅದರಿಂದ ಅನೇಕ ಜನ ಉತ್ತೀರ್ಣರಾಗಿದ್ದಾರೆ. CA ಅವರು ಕೂಡ ಮೊದಲು ಪಾಸಾಗಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಹಾಗೂ ಯಾರು ವಿದ್ಯಾಭ್ಯಾಸದ ಅಡೆತಡೆಗಳು, ತೊಂದರೆಗಳು, ಅಡಚಣೆಗಳು ಏನಿದೆಯೋ ಅವರೆಲ್ಲರೂ ಕೂಡ ಈ ಯಾಗವನ್ನು ಮಾಡಿಸ್ಕೊಳ್ಬೇಕಾಗಿ ವಿನಂತಿ. ಸರಸ್ವತಿ ಯಾಗದಿಂದ ಅನುಕೂಲಗಳೇನು ಅಂತಂದ್ರೆ, ಏನಾದರೂ ತೊಂದರೆಗಳಿರ್ಬೋದು, ಅದಕ್ಕೋಸ್ಕರವಾಗಿ ತುಂಬಾ ಜನ ಸ್ಕೂಲ್ಗಳಿಗೆ ಹೋಗಲ್ಲ, ಕಾಲೇಜ್ಗಳಿಗೆ ಹೋಗಲ್ಲ ಮತ್ತು ವಿದ್ಯಾಭ್ಯಾಸವನ್ನ ಕಂಟಿನ್ಯೂಸ್ ಮಾಡಲ್ಲ. ತಂದೆ ತಾಯಿಗಳ ಒಂದು ಒತ್ತಾಯಕ್ಕೋಸ್ಕರ ಹೋಗ್ತಾರೆ, ಅಲ್ಲಿ ಸರಿಯಾಗಿ ಓದಲ್ಲ, ಬರೆಯಲ್ಲ, ಇದನ್ನೆಲ್ಲ ಮಾಡಲ್ಲ. ಹಾಗಾಗಿ ಎಲ್ಲರೂ ಕೂಡ ಒಂದು ಸತ್ಪ್ರಜೆಗಳಾಗಬೇಕು ಅಂತಂದ್ರೆ ಇಂತಹ ಪೂಜಾ ಹೋಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಅವರ ಒಂದು ವಿಶೇಷವಾದ ಸಂದರ್ಭವನ್ನ ಅವರು ಕೂಡ ಒಂದು ಅವರ ಜೊತೆಗೆ ಬಂದು ಆ ಸರಸ್ವತಿ ಗುರುವಿನ ಅನುಗ್ರಹವನ್ನು ಪಡೆದು ಅಂಥ ಮಕ್ಕಳಿಗೂ ಕೂಡ ಅನುಗ್ರಹ ಆಗಬೇಕು. ಸರಸ್ವತಿ ಅನುಗ್ರಹ ಆದರೆ ಅಂಥವರೆಲ್ಲ ಅದನ್ನು ಪರಿಹಾರ ಮಾಡಿಕೊಳ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೋಸ್ಕರವಾಗಿ ವಿದ್ಯಾಭಿಮಾನಿ ದೇವತೆಯಾಗಿರತಕ್ಕಂಥ ಸರಸ್ವತಿಯ ಮೊರೆ ಹೋಗಿ ಎಲ್ಲರೂ ಕೂಡ ಅನುಕೂಲವನ್ನು ಮಾಡುವ ರೀತಿಯಲ್ಲಿ ಆಗಲಿ ಅಂತ ಈ ಮೂಲಕವಾಗಿ ಕೇಳ್ತಾರೆ.